ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾಣ್ಯಾಪುರ ಎತ್ತುಗಳ ಮೆರೆಸುವ ಜಾನಪದ ಉತ್ಸವ ಜಗಲೂರಪ್ಪ ಹಬ್ಬ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಣ್ಯಾಪುರ ಗ್ರಾಮದಲ್ಲಿ ಜನವರಿ 27ರಂದು ಮ್ಯಾಸಬೇಡ ಸಮುದಾಯದಿಂದ ಆಚರಿಸುವ ಜಗಲೂರಪ್ಪ ಹಬ್ಬ ಎತ್ತು ಮೆರೆಸುವ ಹಬ್ಬ ಜರುಗಿತು. ಇದು ಮೇಸಬೇಡರ ಸಮುದಾಯದಲ್ಲಿ ಪ್ರತಿ ವರ್ಷವೂ ಪ್ರಚಲಿತದಲ್ಲಿರುವ ಜಾನಪದ ಉತ್ಸವವಾಗಿದೆ. ದೈವದ ಆರಾಧನೆ. ಈ ಜಾತ್ರೆಯು ಶ್ರೀ ಜಗಲೂರಪ್ಪ, ಸ್ಥಳೀಯವಾಗಿ ಪೂಜಿಸಲ್ಪಡುವ ಶಿವನ ಅವತಾರ ಅಥವಾ ಮಹಾಪುರುಷ, ಅವರ ಗೌರವಾರ್ಥವಾಗಿ ನಡೆಯುತ್ತದೆ. ಪ್ರಮುಖ ಆಚರಣೆಗಳು. ಹರಕೆಯೊತ್ತವರಿಂದ ಹಾಗೂ ಭಕ್ತರಿಂದ ಜಗಲೂರಪ್ಪಗೆ ಉತ್ಸವದ ಸಂದರ್ಭದಲ್ಲಿ ಬಾಳೆಹಣ್ಣು ಎಸೆಯುವ ಸಂಪ್ರದಾಯ ಜಾರಿಯಲ್ಲಿದೆ. ಅತಿ ಪ್ರಮುಖವಾದ ಘಟ್ಟ. ಈ ಸಂದರ್ಭದಲ್ಲಿ ಭಕ್ತರು ಹಣ್ಣು ಜವನ ಎಸೆಯುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಸ್ಥಳೀಯ ಪ್ರಾಮುಖ್ಯತೆ. ಈ ಜಾತ್ರೆಯು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳ ಜನರ ಒಕ್ಕೂಟ ಮತ್ತು ಸಾಮೂಹಿಕ ಸಂಭ್ರಮದ ಸಂಕೇತವಾಗಿದೆ. ಜಗಲೂರಪ್ಪನ ಬಗ್ಗೆ ಅಥವಾ ಈ ವರ್ಷದ ಜಾತ್ರೆಯು ಜನವರಿ 27ರಂದು ಜರುಗಿತು. ಕಿಲಾರಿಗಳ ಕೆಲಸಗಳು ಅತ್ಯಂತ ಕಠಿಣತರವಾದಂಥವು. ದೇವರ ಎತ್ತುಗಳನ್ನು ದಿನಾಲೂ ಮೇಯಿಸುವುದು, ಸುರಕ್ಷಿತವಾಗಿ ನೋಡಿಕೊಳ್ಳುವುದು, ಹಬ್ಬದ ಸಂದರ್ಭಕ್ಕೆ ಹಾಲನ್ನು ಮೀಸಲಿಡಿದು ಅದರಿಂದ ಬಂದ ಬೆಣ್ಣೆಯನ್ನು ಮತ್ತು ಒಂದಿಷ್ಟು ಮೀಸಲು ಹಾಲನ್ನು ದೇವರ ಗುಡಿಗೆ ಒಪ್ಪಿಸುವುದು. ಗೂಡಿಂದ ದೇವರೆತ್ತುಗಳನ್ನು ಕರೆದಂದು ಹಬ್ಬ ಮುಗಿಸಿಕೊಂಡು ಕರೆದೊಯ್ಯುವುದು. ಗೂಡಿನ ಮುಂಭಾಗದಲ್ಲಿರುವ ಮುತ್ತಯ್ಯಗಳ ಪದಿಯಲ್ಲಿ ಪೂಜಾ ಕಾರ್ಯ ನೆರವೇರಿಸುವುದು. ಹಾಗೆಯೇ ಭಕ್ತರು ಗೂಡಿಗೆ ಮಲಗಲು ಬಂದಾಗ ಅವರಿಗೆ ಪೂಜೆ ಮಾಡಿಕೊಟ್ಟು ಪ್ರಸಾದ ನೀಡಿ ಕಳುಹಿಸುವುದು ಇತ್ಯಾದಿ ಆಚರಣೆಯಲ್ಲಿದೆ. ಇಂತಹ ಅನೇಕ ಮಹತ್ವದ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಕಿಲಾರಿಗಳು ಮಾಡಬೇಕಾಗಿರುತ್ತದೆ. ಕಿಲಾರಿಗಳ ವೇಷಭೂಷಣ ಮತ್ತು ಜೀವನ ನಿರ್ವಹಣೆ. ದೇವರ ಕೆಲಸವೆಂದು ಎತ್ತುಗಳನ್ನು ಕಾಯುವ ಕಿಲಾರಿಗಳಿಗೆ ಕುಲ ಸಾವಿರದವರಿಂದ ದೈವಿಕ ದೀಕ್ಷೆಯಾಗುತ್ತದೆ. ಇವರು ದೀಕ್ಷೆಯಾದ ದಿನದಿಂದ ಮೈಗೆ ಪೂರ್ತಿ ಬಟ್ಟೆ ಧರಿಸುವುದಿಲ್ಲ. ತಲೆಗೆ ರುಮಾಲು, ಸೊಂಟಕ್ಕೆ ಒಂದು ಪಂಚೆ, ಹೊದಿಯಲು ಒಂದು ಪಚ್ಚಡ, ಹೆಗಲಿನ ಮೇಲೊಂದು ಕಂಬಳಿ, ಕೈಯಲ್ಲಿ ಬಿದುರಿನ ಒಂದು ಕೋಲು ಮತ್ತು ನೀರಿನ ಕುಡಿಕೆ. ಇದು ಕಿಲಾರಿಗಳ ಸಾಮಾನ್ಯ ವೇಷ. ಇವರು ಬಹಳ ದಿನಗಳ ಕಾಲ ಗೂಡಿನಲ್ಲಿಯೇ ಬಂದರಿಕೆ ಸೊಪ್ಪಿನ ತಡಿಕೆಗಳ ಮೇಲೆ ಮಲಗುತ್ತಿದ್ದರು. ಈಗೀಗ ಊರಿಗೆ ಬಂದು ಮಲಗುವ ಪರಿಪಾಠವಿದೆ. ಮೀಸಲು. ಭಕ್ತರು ನೀಡುವ ದವಸಧಾನ್ಯಗಳೇ ಇವರ ಜೀವನ ನಿರ್ವಹಣೆಗೆ ಆಧಾರ. ಸುಗ್ಗಿಯ ಕಾಲದಲ್ಲಿ ಕಿಲಾರಿಗಳು ಪ್ರತಿ ಭಕ್ತರು ಕಣಗಳಿಗೆ ಭೇಟಿ ನೀಡಿ ಧಾನ್ಯಗಳನ್ನು ಸಂಗ್ರಹಿಸುತ್ತಾರೆ. ಕಿಲಾರಿ ಹೋಗದಿದ್ದರೂ ಕೆಲ ಭಕ್ತರು ಕಿಲಾರಿಯ ಮನೆಗೆ ತಮ್ಮ ಭಕ್ತಿಯ ಸ್ವರೂಪವನ್ನು, ದವಸವನ್ನು ಒಪ್ಪಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ದೊರೆಯುವ ಕಾಯಿ ಕಾಸು ಕೂಡ ಜೀವನ ನಿರ್ವಹಣೆಗೆ ಪೂರಕ. ಮಡಿವಂತಿಕೆ. ಇವರ ವಿಶೇಷವೆಂದರೆ ಅತಿಯಾದ ಮಡಿವಂತಿಕೆ. ಕಿಲಾರಿಗಳು ತಮ್ಮ ಮನೆಯಲ್ಲಿ ಬೇರೆ ಸದಸ್ಯರು ಉಂಡ ತಟ್ಟೆಯಲ್ಲಿ ಉಣ್ಣುವುದಿಲ್ಲ, ಬೇರೆಯರ ಮನೆಗಳಲ್ಲಿ ಉಣ್ಣುವುದಿಲ್ಲ. ತೀರಾ ಉಣ್ಣಲೇಬೇಕಾದ ಪ್ರಸಂಗ ಬಂದರೆ ದೊನ್ನೆಯಲ್ಲಿ ಉಂಟಾರೆ. ಪ್ರಯಾಣ ಏನೆಂದರೂ ಕಾಲನಡಿಗೆಯದು. ಬಹಳವೆಂದರೆ ದ್ವಿಚಕ್ರದಲ್ಲಿ. ಅದು ಸ್ವಗೋತ್ರದವರಾದರೆ ಮಾತ್ರ. ಪಟ್ಟಣಗಳಿಗೆ ಹೋಗುವುದೇ ಅಪರೂಪ. ಇಂತಹ ಮಡಿವಂತಿಕೆಯಿದ್ದು ಕಾಲನಂತರದಲ್ಲಿ ಇದು ಸಡಿಲವಾಗ್ತಿದೆ. ಕಿಲಾರಿಗಳು. ಎತ್ತುಗಳನ್ನು ಕಾಯುತ್ತಿದ್ದ ಈ ಕಿಲಾರಿ ಸಂಪ್ರದಾಯ ಸುಮಾರು ತಲೆತಲಾಂತರದಿಂದ ಬಂದಿದ್ದು ಎಂಬುದಕ್ಕೆ ಹಲವಾರು ಉದಾಹರಣೆಗಳು ಸಿಗುತ್ತವೆ. ಅಂಥ ಉದಾಹರಣೆಗಳಲ್ಲಿ ಹಿಂದೆ ಕಿಲಾರಿಗಳಿಗೆ ಕಾರ್ಯನಿರ್ವಹಿಸುತ್ತಾ ಪ್ರಕೃತಿಯಲ್ಲಿ ಅಪಾಯಗಳಿಗೆ ಸಿಕ್ಕಿ ಮಡಿದ ಕಿಲಾರಿಗಳು ಇಂದು ಪೂಜ್ಯನೀಯರಾಗಿದ್ದಾರೆ. ಧಾರ್ಮಿಕ ವೃತ್ತಿಯಾಗಿರುವ ಕಿಲಾರಿತನ ನಶಿಸುತ್ತಿದೆ. ಆದರೂ ಜನರಿಗೆ ದೈವದ ಬಗೆಗೆ ಇರುವ ಭಯ, ನಂಬಿಕೆ ಸಂಪ್ರದಾಯ ರೂಪದಲ್ಲಿರುವುದೇ ಖುಷಿಯ ಸಂಗತಿ. ಹೆಸರೇ ಸೂಚಿಸಿದಂತೆ ಜಗಲೂರಪ್ಪ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಜಗಲೂರು ತಾಲೂಕಿನಲ್ಲಿ ಮ್ಯಾಸಬೇಡ ಸಮುದಾಯದಲ್ಲಿ ಆಚರಿಸುವ ಪಾಪನಾಯಕ್ ಸ್ಮರಣೋತ್ಸವದಲ್ಲಿ ಕಿಲಾರಿ ತಳಿಯ ದೇವರ ಎತ್ತುಗಳನ್ನು ಮೆರೆಸುವ ಸಂಪ್ರದಾಯವಿದೆ. ಇದು ನಾಣ್ಯಾಪುರದಲ್ಲಿ ಜಗಲೂರಪ್ಪನ ಹಬ್ಬ ಎಂಬ ಹೆಸರಿನಲ್ಲಿ ಆಚರಿಸಲಾಗುವುದು. ಇದು ನಾಣ್ಯಾಪುರ ಗ್ರಾಮದಲ್ಲಿ ಸರ್ವ ಜನಾಂಗಗಳ ಸೌಹಾರ್ದಯುತವಾಗಿ ಆದಿಕಾಲದಿಂದಲೂ ಆಚರಿಸುತ್ತಾ ಬಂದಿರುವ ಜನಪದೀಯ ಹಾಗೂ ಸಾಂಪ್ರದಾಯಿಕ ಮ್ಯಾಸಬೇಡರ ಅತ್ಯಂತ ಪ್ರಸಿದ್ಧವಾದ ಹಬ್ಬವಾಗಿದೆ. ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ. ಇಲ್ಲ
ಹಬ್ಬ ಮಾಡ್ತೀವಿ. ರೊಟ್ಟಿ ಹಬ್ಬ ಮಾಡ್ತೀರಾ? ಮತ್ತೇನು ಮಾಡ್ತೀರಾ ಅವತ್ತು? ಅವತ್ತು ಸಾಂಬಾರು ದಿನ ಮತ್ತೆ ಪಂಕ್ತಿ ಈಗ ನಿಮ್ಗೆ ಏನಾದ್ರು ಸರ್ಕಾರಿ ಸೌಲಭ್ಯ ಅವೆಲ್ಲ ಸಿಕ್ಕಿದಾವ? ನೀವು ಮಾಡ್ಬೇಕ್ರಿ. ನಮ್ಗೆ ನಾನು ನೋಡ್ರಿ ವರ್ಷಕ್ಕೆ ಕೊಡೋದು ಬರೀ 50,000 ಕೊಡ್ತಾರ್ರಿ ನಮಗೆ. ಮೂವರು ನಾವು ಮೂವರು ಮಾಡ್ಬೇಕ್ರಿ. ಇಬ್ಬರು ದನಕ್ಕೆ ಹೋಗ್ಬೇಕು, ಇಬ್ರು ಯಾಕಂದ್ರೆ ಹಿಂದ್ ಹೋದ್ರೆ ನಾನು ಸಿರ್ತಿ ಕಾಟ ಕೈತ ಮಾಡೋದು. ಸರ್ಕಾರ ಸೌಲಭ್ಯ ಏನು ಹೇಳ್ರಿ? ಸರ್ಕಾರ ಸೌಲಭ್ಯ ಏನಿಲ್ಲ. ಏನೇನು ಹೇಳ್ರಿ? ಮನೆ ರೇಷನ್ ಕಾರ್ಡ್ ಅವೆಲ್ಲ ಐತಾ? ರೇಷನ್ ಕಾರ್ಡ್ ಅದಲ್ಲ, ರೇಷನ್ ಕಾರ್ಡ್ ಎಲ್ಲ ಅದಾವ. ಒಂದು ಮನೆ ಕೊಟ್ಟಾರ ಏನಾದ್ರು? ಸೀಟಿನ ಮನೆ ಅದ. ಅಲ್ಲ, ಸರ್ಕಾರದ ಮನೆಯಿಂದ ಸ್ಯಾಂಕ್ಷನ್ ಆಗಿಲ್ಲ. ಏನಾಗಿಲ್ರಿ ಅಲ್ರಿ. ಮಕ್ಕಳನ್ನ ಹೆಂಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದೀರಾ? ಹಿಂಗ ನೀವು ಮಾಡ್ತೀವಿ. ನಿಮ್ಮ ತಲೆದಲ್ಲ ಅಂತ ಎಷ್ಟನೇ ತಲೆಮಾರು ನೀವು? ಅಂದ್ರೆ ನಿಮ್ ಗಮನಕ್ಕೆ ಬಂದಂಗೆ ನೀವು ಮುತ್ತಾತ ಕಾಲದಲ್ಲದ್ರಿ. ನಿಮ್ ಮುತ್ತಾತ ಕಾಲದಿಂದನೂ ಇದೇ ಒಂದು ಕಿಲಾರಿ ಎತ್ತುಗಳನ್ನ ನಾವು ಏನು ಮುಟ್ಟಂಗಿಲ್ಲ, ಏನು ಮಾಡಂಗಿಲ್ಲ. ಅವತ್ತಿನ ದಿನ ಪದ್ಧತಿ ನಾವು ಗುಡಿಗೆ ಮಣ್ಣು ಹಾಕ್ತಿವಿ. ಅವತ್ತು ಮಣ್ಣು ಹಾಕಿದಾಗ ಅವತ್ತು ಮಣ್ಣಿರಿಕೆ ಕಟ್ಟಿಗೆ ತಗೊಂಡು ಆತಂದು ಎದರ್ ತಗೊಂಡು ಇದು ಇಳುವ ಹಾಕ್ತೀರಿ. ಎಲ್ಲ ಇಳುವ ಹಾಕಿ ಇದೇನು ಮಾಡ್ತೀವಿ. ಮಾಡಿದ್ಮೇಲೆ ಅವಾಗ ದನಗಳನ್ನ ಶಾಂತಿ ಹಾಕೋದು. ಅವು ಎಲ್ಲೇನು ಅಡ್ಡ ಕಾದಕ್ಕೆ ಹೋಗ್ತಾರ ಅಲ್ಲಿ ಅಂತ ಇದೇನಾಗಿರೋವು ಇಳು ಮಾಡಿರೋ ದಾಟಿರ್ತಾವಲ್ರಿ, ಎತ್ತುಗಳು ರಾಪ್ ಆಗಿಬಿಡ್ತಾವ. ಅದಕ್ಕೆ ಹಾಕಿದಾಗ 3 ದಿನ ಹಾಕ್ತೀವ್ರಿ. ಗುಡಿ ಮಣ್ಣು ಹಾಕಿದಿನ ಗುಡಿ ಬಳೆ ದಿನ 3 ದಿನ ಹಾಕ್ತೀವಿ ಆಡ್ರಿ. ಇವಾಗ ಅದಕ್ಕೆ ಸಪ್ಪಿ ವ್ಯವಸ್ಥೆ ಇದೇನು ಮಾಡ್ಬೇಕು. ಅದು ದನಗಳು ಭಾಳ ಅದಾವ್ರಿ. ಸರ್ಕಾರದ ಸೌಲಭ್ಯ ಎಲ್ಲಾ ಕಡೆಗೆ ಐತಿ, ನಮ್ಮ ಕಡೆಗಿಲ್ಲ. ನೀವು ಮಾಡಿ ಕೊಡ್ಬೇಕ್ರಿ ಇದೇನು ಮಾಡಿ. ನಾನು ಹೇಳ್ತೀನಿ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಜಗಳೂರು ಪಾಪ ಅಂತ. ಏನಣ್ಣ ಇದು ಉತ್ಸವ ಎಷ್ಟು ದಿನ ಮಾಡಿಸ್ತೀರಿ? ಯಾವಾಗ ನಾವು ಇವಾಗ ಎಂಗಳ ಕಾಲದಿಂದ ನಮ್ಮದು ಊರು ಹಳೆಚೂರಿ ಪಾಪನಟ್ಟಿ ಮೂಲ. ನಮ್ದು ವಾಸವಾದ ಚಿತ್ರದುರ್ಗ ಜಿಲ್ಲೆ ತುರ್ನೂರು ಹೋಬಳಿ ಬೆಳಗಟ್ಟ ಪಂಚಾಯತಿ. ಇಲ್ಲಿ ಎಷ್ಟು ವರ್ಷ ಆಯ್ತು ಬಂದು? ನಮ್ಮ ಅಜ್ಜ ತಾತರಿದ್ದ ಕಾಲದಿಂದ ಬರ್ತೇವೆ. ಇಲ್ಲೇನಾ? ಇದೆ ನಮ್ಮ ಮನೆ ದೇವರು ಇದೆ. ಮ್ಯಾಸ ಮಂಡಲ ಆದಿವಾಸ ಬುಡಕಟ್ಟಿ ಜನ. ಎಂಟು ಕಾಲದಿಂದ ನಾವೆಲ್ಲ ಇಲ್ಲಿಗೆ ಬಂದು ಹಣ್ಣು ಕಾಯಿ ಪೂಜೆ ಇದು ಬಾಡು ಕಾಯರಿಗೆ ಬಾಡು ಗೀಡು ಎಲ್ಲ ನಾವೇ ಸತತವಾಗಿ ಸರ್ಕಾರದಿಂದ ಯಾವ್ದು ಸರ್ಕಾರನಿಲ್ಲ ಅವ್ರಿಗೇನು. ಹೌದಾ? ಹೌದು. ಏನಿದ್ರು ನಾವೇ ಹಾಕ್ಯಂತೀವಿ, ಅಣ್ಣ ತಮ್ಮ ಎಲ್ಲಾನು ಹಾಕ್ಯಂಡು 100 ಜನ ಬರ್ತೀವಿ. ಬರ್ತೀರಾ ಪ್ರತಿ ವರ್ಷ? ಅಲ್ಲ, ಇಲ್ಲಿ ವಾಸ ಇಲ್ಲ ನೀವು? ವಾಸ ಇಲ್ಲ, ಯಾಕಂದ್ರೆ ನಮ್ಮ ಅಣ್ಣ ತಮ್ಮಗಳು ಐದಾರೆ. ಅತ್ಲಾಗ ಇದ್ದಾರೆ. ಆ ಕಾಲದಿಂದ ಅವಾಗಲಿದ್ದ ಅತ್ಲಾಗ ಅವ್ರ ಇದ್ರೆ ಕಾಲ್ನಡಿಗೆಯಿಂದ ಬಂದಿದ್ದಾರೆ. ಹೌದಾ? ಎಲ್ಲಿಂದ ಬಂದಿರಿ? ಹಳೆಚೂರಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಒಂದು 80-100 ಕಿಲೋಮೀಟರ್ ಆಗುತ್ತೆ. ಯಾವಾಗ ನೀವು ಬಿಟ್ಟಿದ್ದೆ? ಯಾವಾಗ ನಾವು ಯಾವಾಗಂದ್ರೆ ನಮ್ಮ ತಾತಾರು ಅಲ್ಲ ಇಲ್ಲಿಗೆ ನೀವು ಅಲ್ಲಿಂದ ಇಲ್ಲಿ ಸೋಮವಾರ ಬಿಟ್ಟಿದ್ದೀರಿ? ನಿನ್ನೆ ಬೆಳಗ್ಗೆ ಬಿಟ್ಟಿದ್ದೀರಿ, ಇವತ್ತು ಬಂದಿರಿ. ಪಾದಯಾತ್ರೆ ಬಂದಿರಿ ನೀವು? ಇವಾಗ ಬಸ್ ಮುಖಾಂತರ ಒಟ್ಟು ಅಲ್ಲಿಂದ ಬಂದ್ಬಿಟ್ಟು ಮೊದ್ಲಿಗೆಲ್ಲ ಅವ್ ನಡ್ಕೊಂಡ್ ಬರ್ತಿದ್ರಿ. ಈಗ ಮತ್ತೆ ಎಲ್ಲ ಈಗ ವೆಹಿಕಲ್ಗಳು ಬಂದವಲ್ಲ ಅಲ್ಲ ನೀವು ಬಂದು ಈಗೆಲ್ಲ ಜಾತ್ರೆ ಒಳಗಡೆ ಎಲ್ಲ ಭಾಗವಹಿಸಿ ನೀವು ಹೋಗ್ತೀರಿ? ಎಲ್ಲ 2 ದಿನ ಇಲ್ಲೇ ಇರ್ತೀರಿ. ಸಂಬಂಧಿ ಅಣ್ಣ ತಮ್ಮ ಮನೆಗಳು ಅದಾವಲ್ಲ, ಪೂಜಾರಿ ಮನೆಗೆ ಇದ್ದು ಮುಗಿಸ್ಕೊಂಡು ಹೋಗ್ತೀರಿ. ಪೂಜಾರಿಯವರು ಎಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ನಿಮ್ಮ ಹೆಸರಣ್ಣ? MP ಸೂರಯ್ಯ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಜಗಳೂರೇ. 3ನೇ ದಿನ ಎತ್ ಮೆರೆಸ್ತೀರಿ. ಎಲ್ಲಿಂದ ಇದನ್ನ ಹೊಡ್ಕೊಂಡ್ ಬರ್ತೀರಿ ಎತ್ತುಗಳನ್ನ? ಹಟ್ಟಿ ಹಟ್ಟಿ ಮಾಡಿವೆ, ಹಾ ಅದ್ರಾಗ ಇರ್ತಾವ. ಅಲ್ಲಿಂದ ಬರ್ತಾವ ಇಲ್ಲಿಗೆ, ಇಲ್ಲಿ ಗುಡಿಗೆ ಗುಡಿ ತಕ ಕಟ್ಟಿ ಮೇಲೆ ನಿಂತ್ಕೊಂತಾವ. ಮತ್ತೆ ನಾವು ಈ ಗ್ರಾಮ ಎಷ್ಟೊತ್ತಾತ ಅಷ್ಟೊತ್ತಿಗೆ ಅಲ್ಲಿ ಮಾರಮ್ಮನ ಪುಟ್ಟಿ ಐತಲ್ಲ, ಅಲ್ಲಿ ಮಾರಮ್ಮನ ಪುಟ್ಟಿ ಹಚ್ಚಿವಲ್ಲ, ಅವ್ರು ಸುತ್ತಾರ್ಕೊಂಬಂದು ಮರಿತಾವ ಇಲ್ಲಿ ಮೆರೆಸಿದ ಮೇಲೆ ಮತ್ತೆ ವಾಪಸ್ ತಗೊಂಡೋಗಿ ಬಿಡ್ತೀವಿ. ವಾಪಸ್ ತಗೊಂಡು ಕಾಂಪೌಂಡ್ನಾಗ ಹೋಗಿಸ್ತೀವಿ. ಕಾಂಪೌಂಡಿನಾಗ ಹೋಗಿಸ್ತೀವಿ. ಎಷ್ಟು ಎತ್ತುಗಳು ಗೊತ್ತಾವು? ಎತ್ತುಗಳು ಎಷ್ಟದಾವು? ಅವ್ರ ಕಿಲೋರಿಗೆ ಗೊತ್ತ, ಅವ್ರಿಗೆ ಕಾಯೋರಿಗೆ. ಅದೇ ನಿನ್ನ ಹೆಸರೇನು? ಪಾಪಮ್ಮ. ಯಾವ ಊರು? ಹೆಸರೇನು? ನಾಣೆಹಪ್ಪರ. ಅಜ್ಜಿ ಏನ್ ಅಜ್ಜಿ ಇದು? ಈಗ ಹಬ್ಬ ಮಾಡಿದ್ರಲ್ಲ, ಏನ್ ಹಬ್ಬ ಇದು? ಜಗಳೂರಪ್ಪನ ಹಬ್ಬನ. ಏನೇನ್ ಮಾಡಿದ್ರಿ ಜಗಳೂರಪ್ಪನ ಹಬ್ಬನಾಗ?
ಮುಂದೆ ನೋಡೋಗ್ರೆ ನಿಮ್ಮ ಪಾಡಿ ನೀವು ನೋಡ್ರಿ ಅಟ್ಟಿ ತಕ್ಕ ಕೊಡಿ ನನಗೆ ಸ್ಟೇಟ್ಮೆಂಟ್ ಬೇಕಾಯ್ತು ಇಬ್ಬರು ಯಾರ್ದಾರ ಅಂದ್ರೆ ಇದ್ರ ಬಗ್ಗೆ ಮಾತಾಡೋದು ಬಗ್ಗೆನೇ ಹೆಂಗೆ ಏನು ಜನರಲ್ ಆಗಿ ಅಂದರೆ ಅಮ್ಮನೇ ಮಾತಾಡಿ ಸಾಕು ಕಲ್ತಲ್ಲ ಅಂದ್ರೆ ಎಷ್ಟು ವರ್ಷ ನೀವು ನೋಡ್ದಂಗೆ ಒಂದು 2-3 ತಲೆಮಾರಿ ಅಥವಾ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ನಾವು ಹಿಂಗೆ ಆಚರಣೆ ಮಾಡ್ತಾಯಿದ್ವಿ ಅಂದ್ರೆ ಹಂಗೆ ಹೇಳಕ್ಕೆ ಅಷ್ಟೇ ಹೆಸರು ಬೇಕು ಇಬ್ಬರು ನೀವು ಹೋಗ್ಲಿ ಹೌದಾ ಅಲ್ಲ ಮಾತಾಡ್ತಾವೆ ಅಷ್ಟೇ ಹೇಳಿದ್ರೆ ಸಾಕು ಸುಮ್ಮನೆ ಜನರಲ್ ಹಿಂಗೆ ಅಂತೇನಲ್ಲ ಜನರಾಗಿ ಹೇಳಿದ್ರೆ ಸಾಕು ನಡೀತದೆ ಆ ಥರ ಹಿಂಗೆ ಹಾಂ ಇಲ್ಲ ನಿಂತ್ಕೊಂಡು ಮುಗಿತಾ ಮುಗೀತು ಮತ್ತೆ ಹಿಂಗ ನಡಿ ನಡಿ ಸಾಕು ನಡಿ